ಕರ್ನಾಟಕ ರಾಜ್ಯದ ರಾಷ್ಟ್ರ ಕವಿಗಳಾಗಿದ್ದಂತ ಕುವೆಂಪು ಅವರು ಕೂಡ ಶ್ರೀರಾಮಾಯಣ ದರ್ಶನದಲ್ಲಿ ಅವ್ರದ್ದೇ ಆದಂತ ಅನಿಸಿಕೆಯ ಪ್ರಕಾರವಾಗಿ ರಾಮನ್ನಾಗಿರ್ಬೋದು, ರಾಮ್ ರಾಜ್ಯದ ವಿವರಗಳಾಗಿರ್ಬೋದು ನಮ್ಮೆಲ್ಲರ ಜೊತೆಗೂ ಕೂಡ ಹಂಚಿಕೊಳ್ತಾರೆ. ಆದ್ರಿಂದ ಸಭಾಧ್ಯಕ್ಷರೇ, ರಾಮನ ನಾವು ನಾನಾ ರೀತಿಗಳಲ್ಲಿ ನೋಡ್ಬೋದು, ನಾನಾ ರೀತಿಗಳಲ್ಲಿ ಬಿಂಬಿಸ್ಬೋದು, ನಾನಾ ರೀತಿಗಳಲ್ಲಿ ವರ್ಣಿಸ್ಬೋದು. ನಮ್ಗೆ ಮತ್ತೆ ವಿಪಕ್ಷಗಳಲ್ಲಿ ಇಷ್ಟು ಸಂಘರ್ಷ, ಇಷ್ಟು ಗಲಾಟೆ, ಇಷ್ಟು ಚರ್ಚೆಗಳು ನಡೀತಾ ಇದೆ ಅಂದ್ರೆ ನನ್ನ ಒಂದು ಭಾವನೆ, ನನ್ನ ಒಂದು ಅನಿಸಿಕೆ ಅಂದ್ರೆ ನಾವು ರಾಮನ್ನ ಯಾವ ದೃಷ್ಟಿಕೋನದಿಂದ ನಾವು ನೋಡ್ತಾ ಇದೀವಿ ಅನ್ನೋದ್ರಿಂದ ಈ ಎರಡು ಚರ್ಚೆಗಳಾಗ್ತಿರ್ತಕ್ಕಂಥದ್ದು. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನಾದ್ರೂ ಭಾವಿಸಿದ್ದೀನಿ ಶ್ರೀರಾಮನ್ನ ನಾವು ಯಾವ ತರ ನೋಡಿದ್ವಿ ಅಂದ್ರೆ ಮಹಾತ್ಮ ಗಾಂಧೀಜಿ ಅವರ ಕಲ್ಪನೆ, ರಾಮ ಮತ್ತೆ ರಾಮರಾಜ್ಯ ಅಂತ ಮಹಾತ್ಮ ಗಾಂಧೀಜಿ ಅವರ ಕಲ್ಪನೆ ಏನಿತ್ತೋ ಆ ಒಂದು ಕಲ್ಪನೆಯ ಅಡಿಯಲ್ಲಿ ಇವತ್ತು ನಾವು ಶ್ರೀರಾಮನ್ನ ನೋಡ್ತಾ ಇದೀವಿ. ವಿರೋಧ ಪಕ್ಷಗಳು, ವಿಪಕ್ಷಗಳು ಶ್ರೀರಾಮನ್ನ ಬೇರೆ ರೀತಿಯಲ್ಲಿ ನೋಡ್ಬೋದು. ಬಹುಶಃ ಸವರ್ಕರ್ ಅವರು ಅಥವಾ ಗೋಲ್ವಾರ್ಕರ್ ಅವರ ದೃಷ್ಟಿಯಿಂದ ಶ್ರೀರಾಮನ್ನ ನೋಡ್ಬೋದು. ಅದ್ರ ಬಗ್ಗೆ ನಮ್ಗೆ ಯಾವೊಂದು ಅಭ್ಯಂತರ ಕೂಡ ಇಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಮಹಾತ್ಮ ಗಾಂಧೀಜಿಯವರ ರಾಮರಾಜ್ಯದ ಕಲ್ಪನೆ ಯಾವ ತರ ಇತ್ತು ಅಂತ ಹೇಳಿದ್ರೆ ಅವರು 1929ನೇ ಇಸ್ವಿಯಲ್ಲಿ ಒಂದು ಮಾತು ಹೇಳ್ತಾರೆ ಸಭಾಧ್ಯಕ್ಷರೇ. ಬೈ ರಾಮ್ ರಾಜ್ಯ ಐ ಡು ನಾಟ್ ಮೀನ್ ಹಿಂದೂ ರಾಜ್ಯ, ಐ ಮೀನ್ ಬೈ ರಾಮ್ ರಾಜ್ಯ ಡಿವೈನ್ ರಾಜ್ಯ, ದ ಕಿಂಗ್ಡಮ್ ಆಫ್ ಗಾಡ್. ಫಾರ್ ಮೀ ರಾಮ್ ಅಂಡ್ ರಹೀಮ್ ಆರ್ ಒನ್ ಅಂಡ್ ದ ಸೇಮ್ ಡೈಟಿ. ಐ ಅಕ್ನಾಲೆಜ್ ನೋ ಗಾಡ್ ಬಟ್ ದ ಒನ್ ಗಾಡ್ ಆಫ್ ಟ್ರೂತ್ ಅಂಡ್ ರೈಚಿಯಸ್ನೆಸ್. ಅಂದ್ರೆ ಮಹಾತ್ಮ ಗಾಂಧೀಜಿ ಅವರೇನು ಹೇಳ್ತಾರೆ, ರಾಮ್ ರಾಜ್ಯದ ಅರ್ಥ ಹಿಂದೂ ರಾಜ್ಯ ಅಲ್ಲ, ರಾಮ್ ರಾಜ್ಯದ ಅರ್ಥ ಧರ್ಮ ಇರ್ತಕ್ಕಂಥ ರಾಜ್ಯ ಅಂತೇಳಿ, ನಾನು ಪಾಲನೆ ಮಾಡ್ತಕ್ಕಂಥ ದೇವರು ಒಂದೇ ದೇವರು, ಅದು ಸತ್ಯ ಮತ್ತೆ ಧರ್ಮ. ಅದನ್ನ ನೀವು ರಾಮನಾದ್ರೂ ಕರ್ಕೊಳ್ಳಿ, ರಹೀಮ್ ಆದ್ರೂ ಕರ್ಕೊಳ್ಳಿ, ತಮ್ಮ ಒಂದು ಸ್ವಾತಂತ್ರ್ಯಕ್ಕೆ ಬಿಟ್ಟಂತದ್ದು ನಾವು ಇದನ್ನ ಪಾಲನೆ ಮಾಡುವಂತ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ ಸಭಾಧ್ಯಕ್ಷರು. ಮುಂದುವರೆದು ರಾಮ್ ರಾಜ್ಯ ಯಾವ ತರ ಇರ್ಬೇಕಂತ ಹೇಳಿದ್ರೆ, ರಾಮ್ ರಾಜ್ಯ ಎನ್ಶೋರ್ಸ್ ಈಕ್ವಲ್ ರೈಟ್ಸ್ ಫಾರ್ ಬೋತ್ ಪ್ರಿನ್ಸ್ ಅಂಡ್ ಪಾಪರ್ ಅಂತ ಹೇಳ್ತಾರೆ. ಅಂದ್ರೆ ದೇಶದಲ್ಲಿರ್ತಕ್ಕಂಥ ಮಹಾರಾಜನಾಗಿರ್ಬೋದು ಅಥವಾ ಕಡಬಡವನಾಗಿರ್ಬೋದು, ಎಲ್ಲರಿಗೂ ಕೂಡ ಸಮಾನವಾದಂತ ಹಕ್ಕುಗಳು, ಸಮಾನವಾದಂತ ಅವಕಾಶಗಳು ಕಲ್ಪಿಸ್ಕೊಡಂತ ಒಂದು ರಾಜ್ಯನೇ ರಾಮ್ ರಾಜ್ಯ ಅಂತ ಹೇಳ್ತಾರೆ ಸಭಾಧ್ಯಕ್ಷರೇ. ರಾಮ್ ರಾಜ್ಯ ಇಸ್ ದ ಲ್ಯಾಂಡ್ ಆಫ್ ಧರ್ಮ, ಅ ರೆಲ್ಮ್ ಆಫ್ ಪೀಸ್, ಹಾರ್ಮನಿ, ಹ್ಯಾಪಿನೆಸ್, young and old